ಗ್ರೇಟರ್ ಬೆಂಗಳೂರು ಅಥಾರಿಟಿ ಚುನಾವಣೆಗೆ ಕಾಂಗ್ರೆಸ್ ಸಜ್ಜಾಗಿದೆ. 11 ವಿಧಾನಸಭಾ ಕ್ಷೇತ್ರಗಳಿಗೆ ವಿಧಾನ ಪರಿಷತ್ ಸದಸ್ಯರನ್ನ ಉಸ್ತುವಾರಿಗಳಾಗಿ ನೇಮಿಸಿ ಆದೇಶಿಸಲಾಯಿತು. ಕೆಆರ್ಪುರಂಗೆ ಡಿಟಿ ಶ್ರೀನಿವಾಸ್, ಬೊಮ್ಮನಹಳ್ಳಿಗೆ ರಾಮೋಜಿ ಗೌಡ, ದಾಸರಹಳ್ಳಿಗೆ ಗೋವಿಂದರಾಜ್, ಚಿಕ್ಕಪೇಟೆಗೆ ನಜೀರ್ ಅಹಮದ್, ಯಲಹಂಕಗೆ ಎಂಆರ್ ಸೀತಾರಾಮ್, ಸಿವಿ ರಾಮನ್ ನಗರ ಕ್ಷೇತ್ರಕ್ಕೆ ಸುಧಾಮ್ ದಾಸ್, ಮಲ್ಲೇಶ್ವರಂಗೆ ರಮೇಶ್ ಬಾಬು, ಬಸವನಗುಡಿಗೆ ಯುಬಿ ವೆಂಕಟೇಶ್, ಮಹಾಲಕ್ಷ್ಮಿ ಲೇಔಟ್ಗೆ ಸಲೀಂ ಅಹಮದ್, ಮಹದೇವಪುರ ಕ್ಷೇತ್ರಕ್ಕೆ ನಾಗರಾಜ್ ಯಾದವ್, ಹಾಗೆಯೇ ಪದ್ಮನಾಭ ನಗರಕ್ಕೆ ಮಾಜಿ ಮೇಯರ್ ಎಲ್ ಶ್ರೀನಿವಾಸ್ರನ್ನ ಉಸ್ತುವಾರಿಗಳಾಗಿ ನೇಮಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಆದೇಶಿಸಿದ್ರು. ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ರೂಪಿಸಿದ್ದ ಬುರುಡೆ ಗ್ಯಾಂಗ್ಗೆ ಬಂಧನದ ಭೀತಿ ಶುರುವಾಗಿದೆ. ಸೌಜನ್ಯ ಮಾವ ವಿಠಲ್ ಗೌಡ ಸಂಕಷ್ಟ ಎದುರಾಗಿದ್ದು, ಕೋರ್ಟ್ ವಿಠಲನ ಆಪ್ತ ಪ್ರದೀಪ್ ಹೇಳಿಕೆಯನ್ನ ದಾಖಲಿಸಿಕೊಂಡಿದೆ. ಬಂಗ್ಲೆಗುಡ್ಡ ಕಾಡಿನಿಂದ ಬುರುಡೆ ತಂದ ಬಗ್ಗೆ ಪ್ರದೀಪ್ ಇಂಚಿಂಚು ಬಾಯ್ಬಿಟ್ಟಿದ್ದಾರಂತೆ. ಪ್ರದೀಪ್ ಹಾಗೂ ವಿಠಲಗೌಡ ಹೇಳಿಕೆಯಲ್ಲಿ ವ್ಯತ್ಯಾಸ ಕಂಡು ಬಂದಿದ್ದು, ಪ್ರದೀಪ್ ಗೌಡನ ಪ್ರಕರಣವನ್ನ ಸಾಕ್ಷ್ಯವನ್ನಾಗಿಸಲು ಎಸ್ಐಟಿ ಮುಂದಾಗಿದೆ. ಪ್ರದೀಪ್ ಹೇಳಿಕೆ ಮುಂದಿಟ್ಟು ವಿಠಲ ವಿರುದ್ಧ ಕಾನೂನು ಕ್ರಮಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರದ ತನಿಖೆಯನ್ನು ಎಸ್ಐಟಿ ಅಧಿಕಾರಿಗಳು ತೀವ್ರಗೊಳಿಸಿದ್ದಾರೆ. ಈಗಾಗಲೇ ಎಲ್ಲ ಸಾಕ್ಷ್ಯಾಧಾರ, ವಿಡಿಯೋ ರೆಕಾರ್ಡಿಂಗ್ ಹೇಳಿಕೆಯನ್ನ ಎಸ್ಐಟಿ ಅಧಿಕಾರಿಗಳು ಸಂಗ್ರಹಿಸಿದ್ದಾರೆ. ಆದರೆ ಆರೋಪಿಗಳನ್ನು ಬಂಧಿಸದಂತೆ ಪೊಲೀಸ್ ಇಲಾಖೆ ಮೇಲೆ ರಾಜಕೀಯ ನಾಯಕರ ಒತ್ತಡವಿದ್ಯಾ ಎಂಬ ಅನುಮಾನ ಶುರುವಾಗಿದೆ. ಆರೋಪಿಗಳನ್ನು ಬಂಧಿಸಲು ಪೊಲೀಸರು ಕಾಯ್ತಿದ್ದಾರೆ. ಆದರೆ ಪೊಲೀಸರಿಗೆ ಕೈಕಟ್ಟಿ ಹಾಕಲಾಗಿದೆ ಎನ್ನಲಾಗ್ತಿದೆ. ಪ್ರಕರಣದ ಹಿಂದಿನ ಕೈವಾಡ, ಪ್ಲಾನಿಂಗ್ ಹಾಗೂ ಉದ್ದೇಶದ ಬಗ್ಗೆ ಇಂಚಿಂಚು ಮಾಹಿತಿ ಇದ್ರೂ ಪೊಲೀಸರಿಗೆ ಮಾತ್ರ ಬಂಧನ ಆದೇಶ ಸಿಗ್ತಿಲ್ಲ. ಪ್ರಕರಣದ ತನಿಖೆ ಇಷ್ಟು ದಿನ ನಡೆದರೂ ಇನ್ನೂ ಬಂಧನಕ್ಕೆ ಯಾಕೆ ಆದೇಶ ಸಿಗ್ತಿಲ್ಲ ಅನ್ನೋದು ಪೊಲೀಸರಿಗೆ ಗೊಂದಲವಾಗಿದೆ. ಜಾತಿ ಗಣತಿ ಸಮೀಕ್ಷೆಯನ್ನು ಹೊಸದಾಗಿ ಮಾಡುವಂತೆ ಸರ್ಕಾರ ಘೋಷಣೆ ಮಾಡಿದೆ. ಆದರೆ ಜಾತಿ ಗಣತಿ ಆರಂಭಕ್ಕೂ ಮುನ್ನವೇ ಮತಾಂತರಗೊಂಡ ದಲಿತರಿಗೆ ಸರ್ಕಾರ ಶಾಕ್ ನೀಡುತ್ತೆ ಎನ್ನಲಾಗಿದೆ. ಇನ್ನು ಮುಂದೆ ಮತಾಂತರಗೊಂಡ ದಲಿತರಿಗೆ ಪರಿಶಿಷ್ಟರ ಸೌಲಭ್ಯ ಪಡೆಯುವ ಅವಕಾಶ ಇಲ್ಲ ಅಂತ ಹೇಳಲಾಗ್ತಿದೆ. ಮತಾಂತರಗೊಂಡ ದಲಿತ ಕುಟುಂಬ ನೈಜ ಜಾತಿ ಮುಚ್ಚಿಡುವಂತಿಲ್ಲ. ಜಾತಿ ಗಣತಿ ವೇಳೆ ಮತಾಂತರ ವಿವರ ನಮೂದಿಸಬೇಕು. ಜಾತಿ ಮುಚ್ಚಿಟ್ಟು ವಿವರ ನೀಡದಂತೆ ಸರ್ಕಾರ ಕಟ್ಟಪ್ಪಣೆ ಹೊರಡಿಸಿದೆ. ಕ್ರಿಶ್ಚಿಯನ್ಗೆ ಮತಾಂತರಗೊಂಡವರ ಮೇಲೆ ಸರ್ಕಾರದ ಕಣ್ಣಿದೆ. ಮತಾಂತರಗೊಂಡಿದ್ರು ಪರಿಶಿಷ್ಟರ ಸೌಲಭ್ಯ ಪಡೆದಿದ್ದಕ್ಕೆ ಸರ್ಕಾರ ಫುಲ್ ಸಿಟ್ಟಾಗಿದೆ. ಹಾಸನದಲ್ಲಿ ಗಣೇಶ ವಿಸರ್ಜನೆ ವೇಳೆ ಟ್ರಕ್ ಹರಿದು 10 ಮಂದಿ ಮೃತಪಟ್ಟಿದ್ರು. ದುರಂತದಲ್ಲಿ ಮೃತಪಟ್ಟ ಕುಟುಂಬಸ್ಥರ ನಿವಾಸಕ್ಕೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಭೇಟಿ ನೀಡಿ ಸಾಂತ್ವನ ಹೇಳಿದ್ರು. ಪ್ರಭಾಕರ್, ಗೋಕುಲ್, ಈಶ್ವರ್ ನಿವಾಸಕ್ಕೆ ದೇವೇಗೌಡರು ಭೇಟಿ ನೀಡಿ ಧೈರ್ಯ ಹೇಳಿದ್ರು. ದೇವೇಗೌಡರ ಮುಂದೆ ಕುಟುಂಬಸ್ಥರು ತಮ್ಮ ಕಣ್ಣೀರು ತೋಡ್ಕೊಂಡ್ರು. ನಮ್ಮ ಮನೆಗೆ ಯಾರು ದಿಕ್ಕು ಅಂತ ಗೌಡರ ಮುಂದೆ ಅಳಲು ತೋಡ್ಕೊಂಡ್ರು. ಕುಟುಂಬಸ್ಥರ ಸಮಸ್ಯೆ ಕೇಳ್ತಿದ್ದಂತೆ ದೇವೇಗೌಡರು ಸಹ ಭಾವುಕರಾದ್ರು. ನಿನ್ನೆಯೇ ಮೃತರ ಕುಟುಂಬಕ್ಕೆ ಜೆಡಿಎಸ್ನಿಂದ 1 ಲಕ್ಷ ಪರಿಹಾರ ನೀಡುತ್ತೇವೆ ಅಂತ ದೇವೇಗೌಡರು ತಿಳಿಸಿದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.